ನಮಸ್ತೆ ವೀಕ್ಷಕರೇ, ಎಂದಿನಂತೆ ವರ್ಷದ ಮೊದಲ ಹುಣ್ಣಿಮೆಯನ್ನು ಶ್ರೀ ಸಿದ್ದಪ್ಪಾಜಿ ಜಾತ್ರೆಯ ಚಂದ್ರಮಂಡಲೋತ್ಸವದೊಂದಿಗೆ ಆಚರಿಸಲು ಚಿಕ್ಕಲ್ಲೂರಿಗೆ ಭೇಟಿ ನೀಡಿದ್ದೇವೆ. ಸಿದ್ದಯ್ಯ ಸ್ವಾಮಿ ಬನ್ನಿ ಲಿಂಗಯ್ಯ ನೀವೇ ಬನ್ನಿ ಕಾಡುಬಪ್ಪ ಸಿದ್ದಯ್ಯ ಸ್ವಾಮಿ ಬನ್ನಿ ಲಿಂಗಯ್ಯ ದಯ ಮಾಡೋ ಮನೆಯ ಒಳಗೆ ಮನವಾಗೋಲಾಡುಬಪ್ಪ ಸಿದ್ದಯ್ಯ ಸ್ವಾಮಿ ಬನ್ನಿ ಕಂಡಾಯುಧ ಒಡೆಯ ಚಾಮರಾಜನಗರ ಜಿಲ್ಲೆಯ ಸುಪ್ರಸಿದ್ಧ ಜಾತ್ರೆಗಳಲ್ಲಿ ಒಂದಾದಂತಹ ಶ್ರೀ ಸಿದ್ದಪ್ಪಾಜಿ ಜಾತ್ರೆಯ ವಿಶೇಷ ಏನಪ್ಪಾ ಅಂದ್ರೆ ಇಲ್ಲಿ ಯಾವುದೇ ಜಾತಿ ಮತಗಳಿಗೆ ಒತ್ತು ನೀಡದೆ, ಯಾವುದೇ ಮೂಢನಂಬಿಕೆಗಳಿಗೆ ಒಳಗಾಗದೆ ಬರೀ ದೈವ ಭಕ್ತಿಯಿಂದಲೇ ಕೂಡಿರುವ ಜಾತ್ರೆ ಅಂತ ಹೇಳ್ಬೋದಾಗಿದೆ. ಈ ದಿನದ ವಿಶೇಷ ಏನಪ್ಪಾ ಅಂದ್ರೆ ಚಂದ್ರಮಂಡಲೋತ್ಸವ. ಇದನ್ನ ಕಣ್ತುಂಬಿಕೊಳ್ಳೋದಕ್ಕೋಸ್ಕರ ಸುತ್ತಮುತ್ತ ಜಿಲ್ಲೆಗಳಾದ ಮಂಡ್ಯ, ಮೈಸೂರು, ರಾಮನಗರ ಎಲ್ಲ ಜಿಲ್ಲೆಗಳಿಂದ ಲಕ್ಷಾಂತರ ಜನರು ಬಂದು ಕೂಡಿದ್ದಾರೆ. ಸೊ ಇದನ್ನ ನಾವು ಸಹ ಕಣ್ತುಂಬಿಕೊಳ್ಳೋಣ ಬನ್ನಿ. ವಿಶೇಷತೆ ಏನಪ್ಪಾ ಅಂತಂದ್ರೆ ದೇವಸ್ಥಾನದಲ್ಲಿ ಚಂದ್ರಮಂಡಲೋತ್ಸವ ನಡೆಯುವ ಮೊದಲು ಎಲ್ಲಾ ಭಕ್ತಾದಿಗಳು ಮೂಲ ಮಠಕ್ಕೆ ಭೇಟಿ ನೀಡಿ ಇಲ್ಲಿ ಬಸವಪ್ಪನ ದರ್ಶನ ಪಡೆದು ಅವರ ಹರಕೆಗಳನ್ನು ತೀರಿಸ್ತಾರೆ. ಮಠದಲ್ಲಿ ಚಂದ್ರಮಂಡಲೋತ್ಸವ ನೋಡಕ್ಕೆ ಅಂತಾನೆ ಕಾಯ್ತಾ ಇರುವಂತಹ ಭಕ್ತಾದಿಗಳಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ನಮಸ್ತೆ ಅಮ್ಮ. ನಮಸ್ತೆ. ತಮ್ಮ ಹೆಸರು? ರತ್ನಮ್ಮ. ರತ್ನಮ್ಮ ಅವರೇ, ಏನ್ ವಿಶೇಷ, ಏನ್ ಇಲ್ಲಿ ಬಂದಿರೋದು ವಿಶೇಷ? ನೀವು ನಮ್ದು ದೇವಸ್ಥಾನಕ್ಕೆ ಬಂದಿವಿ. ದೇವಸ್ಥಾನ ಚಂದ್ರಮಂಡಲೋತ್ಸವ ನೋಡಕ್ಕೆ ಅಂತ ಬಂದಿರೋದಾ? ಯಾವಾಗ ಬಂದ್ರಿ? ಇವ ನಾ 3 ಗಂಟೆ. 3 ಗಂಟೆಗೆ ಬಂದ್ಬಿಟ್ರಾ? ಇವಾಗ ರಾತ್ರಿ ಎಲ್ಲ ಎದ್ದಿರ್ತೀರಾ ಹೆಂಗೆ? ಇಲ್ಲೇ ಮನೆ ಕತ್ತೀವಿ. ಇಲ್ಲೇ ಮಲ್ಕೋತೀರಾ? ಮನೆಗೆ ಹೋಗಲ್ಲ? ಮನೆಗೆ ಹೋಗಲ್ಲ. ಚಂದ್ರಮಂಡಲೋತ್ಸವ ನೋಡ್ಕೊಂಡೇ ಹೋಗೋದು? ಬೆಳಗ್ಗೆ ಹೋಗ್ತೀವಿ. ಹೌದಾ? ಎಷ್ಟು ವರ್ಷದಿಂದ ಬರ್ತಿದ್ದೀರಾ? 3 ವರ್ಷದಿಂದ.
3 ವರ್ಷದಿಂದ ಯಾರ್ಯಾರ ಜೊತೆ ಬಂದಿದ್ದೀರಾ ಈ ಸಲ? ತಂಗಾರು ಮೂರು ಸತ್ತು ತಂಗಾರಿಯ 3 ಸತನ ತಂಗಿಯಾರೇನಾ? ಎಷ್ಟು ಜನ? 4 ಜನ 4 ಬಂದಿದ್ದೀರಾ? ಜನ. ಓಕೆ ಅಮ್ಮ, ಧನ್ಯವಾದಗಳು. ನಮಸ್ಕಾರ. ಇವ್ರು ಮಾತಾಡೋಣ. ಏನು ಈ ಪ್ರತಿ ವರ್ಷ ಬರ್ತೀರಾ ಇಲ್ಲಿಗೆ? ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? 8 ವರ್ಷದಿಂದ. ಏನು ವಿಶೇಷ? ಎಷ್ಟು ವರ್ಷದಿಂದ ಬರ್ತಿದ್ದೀರಾ ಈ ದೇವಸ್ಥಾನಕ್ಕೆ? 8 ವರ್ಷದಿಂದ ಬರ್ತಾವೆ. 8 ವರ್ಷದಿಂದ ಬರ್ತಾ ಇದ್ದೀರಾ? ನಾವು ಬರ್ತಾ ಇರೋದು ಈ ಇದ್ರನ್ನ ಬಸವನ ಜಯಂತಿ ಮಾಡ್ತಾರಲ್ಲ, ಆ ರೀತಿ ಕನಿಕರಣ ಜಾಸ್ತಿ. ಮಂಟೇಸ್ವಾಮಿ ಅಂದ್ರೆ ಭಾರಿ ಇಷ್ಟ. ಯಾಕೆ ಮಂಟೇಸ್ವಾಮಿ ಅಂದ್ರೆ ತುಂಬಾ ಇಷ್ಟ ನಿಮಗೆ? ಊರೆಲ್ಲ ಒಂದು ಜನಕ್ಕೆ ಕನಿಕರಣ ತೋರಿಸ್ತಾವ್ರ. ಅದರ ಮಾದೇಶ್ವರನ ಭಕ್ತರು ಎಲ್ಲ ಜಾಸ್ತಿ. ಮಾದೇಶ್ವರನ ರೂಟಲ್ಲೂ ಹೋಗೋದು, ಅದರಿಂದ ಇಷ್ಟ ಜನಕ್ಕೆ. ಅದು ಜನ ನೋಡಬೇಕು ಅನ್ನೋದು ಕನಿಕರನೂ ಜಾಸ್ತಿ. ಮಂಟೇಸ್ವಾಮಿ ಏನು ಮಾಡ್ದ ಅನ್ನೋದನ್ನ ಮಾದೇಶ್ವರನ ಬಂದಾಗ ಮಾದೇಶ್ವರನ ನೋಡಿದ್ರಲ್ಲ, ಅದರಿಂದ ಇಷ್ಟವಾಗಿ ಮಾದೇಶ್ವರ ಏನೇನು ಮಾಡ್ದ ಮಂಟೇಸ್ವಾಮಿ ಕಥನ, ಆ ಕಥೆ ಇಟ್ಕೊಳ್ಳೋದ್ರೆ ಇಂಟ್ರೆಸ್ಟ್ ಜಾಸ್ತಿ ನಮ್ಗೆ. ಕಥನ ಜಾಸ್ತಿ ಇಟ್ಕೊಳ್ಳೋಕೆ ಸಲುವಾಗಿ ಬರ್ತೀವಿ ನಾವು. ಆ ಕತೆ ತಿಳ್ಕೊಂಡಿರೋದ್ರಿಂದ ಎಲ್ಲ ಜನರಲ್ಲೂ ಭಕ್ತಿ ಜಾಸ್ತಿ ಅದ, ಅದರಿಂದ ಇಷ್ಟ ಜನಕ್ಕೆ. ವರ್ಷ ಬರಬೇಕು ಅಂತ ಜಾಸ್ತಿ ಜನಸಂಖ್ಯೆ ಜಾಸ್ತಿ ಆಯ್ತವ. ನಮಗೂ ಅಷ್ಟೇ. ಒಂದು ವರ್ಷ ಮಿಸ್ ಆಯಿತು ಅಂದ್ರೆ ಭಾರಿ ಕಷ್ಟ. ಎಷ್ಟು ದಿನ ಉಳ್ಕೊಂತೀರಾ ನೀವಿಲ್ಲಿ? ನಾವು 2 ದಿನ ಉಳ್ಕೊತೀವಿ. ನಾಳೆ ಸಾಯಂಕಾಲ ಗಂಟೆ ಇರ್ತೀವಿ, ನಾಳೆ ಸಾಯಂಕಾಲ ಹೋಗ್ಬಿಡ್ತೀವಿ. ಯಾವ ಊರವ್ರು ನೀವು? ನಾವು ಚಾಮರಾಜನಗರ ಬಂದಿವಣ್ಣಳ್ಳಿ. ಹಾಂ, ಓಕೆ ಸರ್, ಧನ್ಯವಾದಗಳು. ಥ್ಯಾಂಕ್ಸ್. ನಮಸ್ತೆ ಸರ್. ನಮಸ್ತೆ ಮೇಡಮ್. ಸರ್ ತಮ್ಮ ಹೆಸರು? ರುದ್ರೇಶ್ ಅಂದ್ಬಿಟ್ಟು ಬೆಂಗಳೂರಿಂದ ರಾಜಗೋಪಾಲನಗರದಿಂದ ಬಂದಿರೋದು, ಪಿ.ಎನ್. ಸೆಕೆಂಡ್ ಸ್ಟೇಜು. ಇಲ್ಲಿ ಈ ಜಾತ್ರೆ ನಡೆಯೋಕ್ಕೆ ಅದ್ದೂರಿ ಜಾತ್ರೆ. ಇಲ್ಲಿ 2 ಲಕ್ಷದಿಂದ 3 ಲಕ್ಷದ ಜನ ಸೇರ್ತಾರೆ. ಇಲ್ಲಿ ನೋಡೋಕ್ಕೆ ಒಂದು ವೈಭವ. ಈ ಫಸ್ಟ್ನೇ ಚಂದ್ರಮಂಡಲ ಇದೆಯಲ್ಲ, ಅದು ನೋಡೋದಕ್ಕೆ ಜನ ಗುಜ್ಜು ಅಂತಾರೆ. ಇಲ್ಲಿ ಬಂದರೂ ಈ ಸಿದ್ದಪ್ಪಾಜಿಯವರು ಯಾವುದೇ ಕಾರಣಕ್ಕೂ ಯಾರನ್ನೂ ಕೈ ಬಿಡಲ್ಲ, ಅಷ್ಟು ಚೆನ್ನಾಗಿ ಕಾಪಾಡ್ತಾನೆ. ಇದರಿಂದ ಜನಗಳ ಸಂಖ್ಯೆ ವರ್ಷ ಜಾಸ್ತಿನೇ ಆಗ್ತಾ ಇರುತ್ತೆ. ಹೇಳಿ ಮೇಡಮ್. ಎಷ್ಟು ವರ್ಷದಿಂದ ಬರ್ತಿದ್ದೀರಾ ನೀವು? ನಾನು 3 ವರ್ಷದಿಂದ ಬರ್ತಾ ಇದ್ದೀನಿ ಮೇಡಮ್. ಬೆಂಗಳೂರಿಂದ ಅಂದ್ರೆ ಫ್ರೆಂಡ್ಸ್ ಫ್ಯಾಮಿಲಿ ಯಾರನ್ನ ಕರ್ಕೊಂಡು ಎಲ್ಲ ಬರ್ತಾರೆ ಮೇಡಮ್. ಇದು ಹೊರಗಡೆಯಿಂದ ಜಾಸ್ತಿನೇ ಬರ್ತಾರೆ ಇಲ್ಲಿಗೆ. ಇಲ್ಲಿಗಿನ್ನ ಹೊರಗಡೆಯಿಂದ ಜಾಸ್ತಿ ಬರ್ತಾರೆ. ವರ್ಷಕ್ಕೆ 2 ಲಕ್ಷದಿಂದ 3 ಲಕ್ಷ ಜನ ಜಾಸ್ತಿ ಆಗ್ತದೆ. ಇದು ನಡೆಯೋದು 5 ದಿವಸ ಜಾತ್ರೆ ಲೆಕ್ಕಕ್ಕೆ ನಡೆಯೋದು 25 ದಿವಸ 20 ದಿವಸ ನಡೆಯುತ್ತೆ. ಇದು ಅದ್ದೂರಿ ಜಾತ್ರೆ. ಇದು ನೀವೇನಾದ್ರೂ ಬೇಡ್ಕೊಂಡಿದ್ದು ಅದು ಸತ್ಯ ಆಗಿದ್ದು ಆ ಥರ ನಿದರ್ಶನ ಇದು ಏನಾದ್ರು? ನನ್ನ ಮನೆ ದೇವರೇನೇನೆ. ಒಬ್ರಿಗೊಬ್ರಿಗೆ ಹೇಳಿದ್ರೆ ಇನ್ನೂ 5 ಜನಕ್ಕೆ ಹೇಳಿ ಅದು ಬರ್ತಾ ಇರ್ತಾರೆ. ಅದೆಲ್ಲರಿಗೂ ಸಕ್ಸಸ್ ಆಗುತ್ತೆ. ಯಾರಿಗೆ ಒಂದು ಮದುವೆ ಆಗಲ್ದು ಸರಿನೇ, ಏನೇ ಒಂದು ಕಾರ್ಯ ಆಗಲ್ದು ಸರಿ, ಇವನಿಗೆ ಕಡ್ಡಿ ಹಚ್ಚಿ ಒಂದು ದೇವರು ಮಾಡಿದ್ರೆ 15-20 ದಿವಸದಲ್ಲಿ ಆಗ್ಬಿಡುತ್ತೆ. ಓಕೆ ಮೇಡಮ್. ಇಲ್ಲಿ ಒಂದು ವಿಶೇಷವಾದ ಪ್ರತೀತಿ ಕೂಡ ಇದೆ. ನಾವು ಹೇಳಿದ್ದು ದೇವರಿಗೆ ತಲುಪಲಿ ಅಂತ ಒಂದು ಶಬ್ದದ ಮೂಲಕ ಅದನ್ನ ತೋರಿಸ್ತಾ ಇದ್ದಾರೆ. ಇವಾಗ ನೋಡಿ ಇವ್ರು ಯಾವ ಥರ ಶಬ್ದ ಮಾಡಿ ದೇವರಿಗೆ ತಲುಪಿಸ್ತಾ ಇದ್ದಾರೆ ಅಂತ. ಇದೊಂದು ಒಳ್ಳೆ ಪಾಸಿಟಿವ್ ವೈಬ್ಸ್ ಕೊಡುತ್ತೆ ಅಲ್ಲ. ಗುರುಗಳೇ ಅಲ್ಲಿ ಬೆತ್ತದ ಜೊತೆಗೆ ನವಿಲು ಗುಚ್ಚನ ಇಟ್ಟು ಪೂಜೆನ ಮಾಡ್ತಾ ಇದ್ರು. ಅದ್ರ ಏನ್ ಪ್ರತೀತಿ ಅಂತ? ಅದು ಒಬ್ಬೊಬ್ಬರು ಪದ್ಧತಿಯಾಗಿ ನಡ್ಕೊ ಬಂದ್ರೆ ನವಿಲ್ಗುಂಚ ಅಂತ ಅಂದರೆ ಅದು ಸಿದ್ದಪ್ಪಾಜಿ ಸಂಕೇತವಾಗಿ ದೇವರು ಒಂದು ಸ್ಥಾನವಾಗಿ ಪೂಜೆ ಮಾಡೋಂಥ ವಸ್ತುಗಳು ಅವು. ಈಗ ಬೆತ್ತನೇ ಆಗಲಿ ಜೋಳಿಗೆನೇ ಆಗಲಿ, ಬೆತ್ತ ಜೋಳಿಗೆ ಅಂತ ಕೊಡೋದು ನೀಲ್ಗಾರು ಪರಂಪರೆಯಾಗಿ ನಮ್ಮ ಮಂಟೇಸ್ವಾಮಿಗಳ ಮಠದಿಂದ ನೀಲ್ಗಾರು ಪರಂಪರೆಯಾಗಿ ಬಂದಿರ್ತದೆ. ಆ ಪರಂಪರೆಯಾಗಿ ದೀಕ್ಷೆ ರೂಪವಾಗಿ ಜನಗಳಿಗೆ ಸಿಗ್ತಕ್ಕಂಥ ತಳತಲಾಂತರದಿಂದ ಈಗ ಪೀಳಿಗೆ, ಈಗ ತಂದೆಯಿಂದ ಮಗನಿನ ಮಗ ಆ ಥರ ಪೀಳಿಗೆಯಾಗಿ ಬಂದಿರತಕ್ಕಂಥ ವಿಚಾರಗಳಿದು. ಆ ಮುಖಾಂತರವಾಗಿ ಒಂದು ನವಿಲ್ಗಿರಿ ಆಗಲಿ, ಬೆತ್ತ ಆಗಲಿ, ಜೋಳಿಗೆ ಆಗಲಿ, ಮಠದಿಂದ ಜೋಳಿಗೆ ಬೆತ್ತ ಕೊಡ್ತಾರೆ. ಅದರಿಂದ ಮನೆ ದೇವರನ್ನಾಗಿ ಮನೆ ಗದ್ಗೆ ಮಾಡ್ಕೊಂಡು ಅಲ್ಲಿ ಪೂಜೆ ಮಾಡೋಂಥ ವಾಟಿಕೆಗಳು ಆವಾಗಲಿಂದ ಮಂಟೇಸ್ವಾಮಿ ಶಿಶು ಮಕ್ಕಳನ್ನಾಗಿ ಪಡ್ಕೊಂಡು ದೀಕ್ಷಾಧಾರಿಗಳಾಗಿ ಅವ್ರ ಸೇವೆ ಮಾಡ್ಕೊಂಡು ಅವರ ಗುಣಗಾನ ಮಾಡ್ಕೊಂಡು ಹೋಗೋಂಥ ಕರ್ತವ್ಯ ಅವ್ರದ್ದಾಗಿರ್ತದೆ. ಈ ಸಿದ್ದಪ್ಪಾಜಿ ಜಾತ್ರೆ ಬಗ್ಗೆ ಇನ್ನೇನಾದರೂ ನಮ್ಮ ಜೊತೆ ಹಂಚ್ಕೊಳಕ್ ಬಯಸ್ತೀರಾ? ಇಲ್ಲಿ ಸಿದ್ದಪ್ಪಾಜಿ ಜಾತ್ರೆ ಬಗ್ಗೆ ಹಂಚ್ಕೊಳ್ಳೋದು ಅನ್ನೋದು ವಿಚಾರಕ್ಕಿಂತ ಮುಖ್ಯವಾಗಿ ಪವಾಡದ ತಪಭೂಮಿ ಇವು. ಇದು ಪಾರಂಪರಿಕವಾಗಿ ಹಿಂದೆ ಯಾರೋ ನಮ್ಮ ಗುರುಗಳಾದ ಮಂಟೇಲಿಂಗಯ್ಯನವರ ಮಾರ್ಗದರ್ಶನದಲ್ಲಿ ಸಿದ್ದಪ್ಪಾಜಿಯವರು ಬಂದು ಐಕ್ಯ ಆದಂಥ ಸ್ಥಳ. ಹಂಗಾಗಿ ಇದು ತಪಭೂಮಿ. ಈ ತಪಭೂಮಿಯಲ್ಲಿ ವರ್ಷಕ್ಕೊಂದ್ಸತಿ 5 ದಿವಸಗಳ ಜಾತ್ರೆ ನಡೀತಿದೆ. ಒಂದೊಂದು ದಿನ ವಿಶೇಷವಾಗಿ ಒಂದು ದಿವಸ ಹುಲಿವಾನೋತ್ಸವ ಇರ್ತದೆ, ಇವತ್ತು ಚಂದ್ರಮಂಡಲ ಇರ್ತದೆ, ಪಂಥಿ ಸೇವೆ ಇರ್ತದೆ, ಮುತ್ತಾತರನ ಸೇವೆ ಇರ್ತದೆ. ಈ ಥರ ಸಹಪಂಥಿಯಾಗಿ ಎಲ್ಲ ಒಂದು ಸರಿಸಮಾನವಾಗಿ ಸಹಪಂಥಿ ಅಂತ ಮಾಡ್ಕೊಂಡು ಇಲ್ಲಿ ಜಾತ್ರೆ ವಿಶೇಷನೇ ಅದು. ಇನ್ನು ಪವಾಡದ ವಿಚಾರದಲ್ಲಿ ಈ ಸ್ವಾಮಿ ಬಗ್ಗೆ ತಿಳಿದವ್ರಿಗೆ ಬಲ್ಲವ್ರಿಗೆ ಬಲ್ಲ. ಇವನ ಒಂದು ಪವಾಡದಲ್ಲಿ ಈ ಸ್ವಾಮಿನೇ ಸಾಟಿ. ಈ ಚಂದ್ರಮಂಡಲೋತ್ಸವದ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅಂದರೆ ಎಷ್ಟು ವರ್ಷಗಳಿಂದ ನಡೀತಾ ಇದೆ ಇದು? ನಾವು ತಿಳಿದ ಮಟ್ಟಿಗೆ ಇದು ಹೇಳೋಕ್ಕೆ ಸಾಧ್ಯ ಇಲ್ಲ. ತಳತಲಾಂತರದಿಂದ ಬಂದಿರೋದು.
ಇದು ಸಿದ್ಧರ ಪರಂಪರೆಯಿಂದ ಲೌಕಿಕವಾಗಿ ಬಳುವಳಿಯಾಗಿ ಬಂದಿರತಕ್ಕಂಥ ವಿಚಾರ ಅಂತ ಲೋಕಾರೂಢಿ. ಜನಪದ ಶೈಲಿಯಲ್ಲೇ ಜನಪದ ರೀತಿಯಾಗಿ ಈ ಜಾತ್ರೆಗಳು ಒಂದು ಮಠದ ನೀಲ್ಗಾರ ಪರಂಪರೆಯಾಗಿ ನಡ್ಕೊಳ್ತಾ ಇದೆ, ನಡ್ಕೊಂಡು ಮುಂದೆ ಹೋಗ್ತಾ ಇದೆ. ಇದು ಧನ್ಯವಾದಗಳು. ಜೈ ಗುರು. ಸಿದ್ದಪ್ಪಾಜಿ ಜಾತ್ರೆ ಹೇಗೆ ಒಂದು ಪೀಳಿಗೆಯಿಂದ ಇನ್ನೊಂದು ಪೀಳಿಗೆ ತಲುಪ್ತಾ ಬಂದಿದೆಯೋ ಅದೇ ತರ ನಮ್ಮ ಜನಪದ ಕಲೆ ಕೂಡ ಹಾಗೆ ಅಲ್ಲ, ಒಂದು ಪೀಳಿಗೆಯಿಂದ ಇನ್ನೊಂದು ಪೀಳಿಗೆ ಬಳುವಳಿಯಾಗಿ ಸಿಕ್ಕಿರುವಂತದ್ದು. ಸೊ ಸಿದ್ದಪ್ಪಾಜಿ ಜಾತ್ರೆನ ನಮ್ಮ ಜನ ಹೇಗೆ ಕಾಪಾಡ್ಕೊಂಡ್ ಬಂದಿದಾರೋ ಅದೇ ತರ ಜನಪದ ಕಲೆಯನ್ನು ಕೂಡ ಕಾಪಾಡ್ತಾ ಇದ್ದಾರೆ. ನೋಡೋಣ ಬನ್ನಿ.